ಅದಕ್ಕೂ ಮುಂಚೆ ಮಂಜುಗೆ ಫೋನ್ ಮಾಡಿಕೊಡು, ಅವಳಿಗೂ ಒಂದು ವಿಷಯ ಹೇಳ್ಬಿಡ್ತೀನಿ. ಅಲ್ವಾ ಅಂಜು? ಅವಳಿಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ. ಮಂಜುಗ? ಹೌದು, ಮತ್ತೆ ಮಂಜು ಬರಲೇಬೇಕು. ಮಂಜು ಬರಲಿಲ್ಲ ಅಂದ್ರೆ ನಂಗೆ ಸೀಮಂತನೂ ಬೇಡ, ಏನೂ ಬೇಡ. ಅಂಜು ಹಾಗೇಕಮ್ಮ ಅಂತೀಯ? ಮಂಜು ಬಂದೇ ಬರ್ತಾಳೆ, ಬರಲೇಬೇಕು. ಇಷ್ಟು ದಿನ ಸುಮ್ಮನಿದ್ದಾಗಲ್ಲ. ಈಗೇನಾದ್ರೂ ಬರಲ್ಲ ಅಂದ್ರೆ ನಾನೇ USA ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಸೂರಜ್, ಮಂಜುಗೆ ಫೋನ್ ಮಾಡ. ಸರಿ ಅತ್ತೆ, ಮೇಲೆ ಮೊಬೈಲ್ನ ಚಾರ್ಜಿಗೆ ಹಾಕಿದ್ದೀನಿ, ಫೋನ್ ಮಾಡ್ತೀನಿ. ಅಂಜು, ಹಾಗೆಲ್ಲ ಸೀಮಂತನ ಬೇಡ ಅನ್ಬಾರ್ದಮ್ಮ. ಸೀಮಂತ ಅಂದರೆ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಮುತ್ತೈದೆ ತಾಯಂದ್ರು ಕೊಡೋ ಆಶೀರ್ವಾದ. ಇದರಿಂದ ನಿನಗೂ ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗು ಇಬ್ಬರಿಗೂ ಶ್ರೇಯಸ್ಸು. ಆಯಿತು ಮಮ್ಮಿ. ಇವಾಗ ಸದ್ಯಕ್ಕೆ ಬ್ಯುಸಿ ಇದ್ದೀನಿ ಮಯೂರ್. ಇನ್ನು 3-4 ಡೇಸ್ ಆದ್ಮೇಲೆ ಫ್ರೀ ಆಗ್ತೀನಿ. ಆವಾಗ ನಿನ್ನ ವಿಷಯ ನಾನು ಮಾತಾಡ್ತೀನಿ ಕಂಪ್ನಿ. ಓಕೆನಾ? ಓಕೆ, ಫೈನ್. ಬಾಯ್, ಟೇಕ್ ಕೇರ್. ಹಲೋ ಅರುಣ್. ಹಲೋ ಸೂರಜ್. ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕೊಂಡಿದ್ದೀನಿ ಕಣೋ. ಏನು ಇಕ್ಕಟ್ಟಿನ ಪರಿಸ್ಥಿತಿನ? ಏನಾಯ್ತು ಸೂರಜ್? ಅದು ಅತ್ತೆ ಮತ್ತು ಮಂಜು ಹತ್ರ ಮಾತಾಡಲೇಬೇಕು ಅಂತ ಹಠ ಹಿಡ್ಕೊತಿದ್ದಾರೆ ಕಣೋ. ಹಲೋ ಹಲೋ ಸೂರಜ್, ಏನು ಹೇಳ್ತಾ ಇದ್ದೆ? ಸ್ವಲ್ಪ ಜೋರಾಗಿ ಹೇಳು, ಏನು ಕೇಳಿಸ್ತಾ ಇಲ್ಲ. ಹಲೋ ಅರುಣ್, ಅತ್ತೆ ಮತ್ತು ಮಂಜು ಹತ್ರ ಮಾತಾಡಲೇಬೇಕು ಅಂತ ಹಠ ಹಿಡ್ಕೊತಿದ್ದಾರೆ ಕಣೋ. ಏನು? ಹಲೋ ಹಲೋ ಸೂರಜ್, ಏನು ಹೇಳ್ತಾ ಇದ್ದೆ? ಜೋರಾಗಿ ಹೇಳೋ. ಹಲೋ, ನನಗೇನು ಕೇಳಿಸ್ತಾ ಇಲ್ಲ. ಅರುಣ್, ನಮ್ಮ ಮನೇಲಿದ್ದೀನೋ, ಅರ್ಥ ಮಾಡ್ಕೋ. ಮಂಜು ಮತ್ತು ಅತ್ತೆ ಮಂಜುನ ಮಾತಾಡಿಸ್ಲೇಬೇಕು ಅಂತ ಹಠ ಹಿಡ್ಕೊತಿದ್ದಾರೆ ಕಣೋ. ಏನು? ಮಂಜು ಹತ್ರ ಮಾತಾಡ್ಬೇಕಂತ? ಈಗ ಯಾಕಂತೆ? ಹೌದು ಕಣೋ, ಮನೆಯಲ್ಲಿ ಮಂಜು ಶ್ರೀಮಂತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಅವಳನ್ನ ಕರೆಸು, ಅವಳ ಹತ್ರ ನಾನು ಮಾತಾಡಲೇಬೇಕು ಅಂತ ಅತ್ತೆ ಒಂದೇ ಸಮ ಹಠ ಹಿಡ್ಕೊತಿದ್ದಾರೆ ಕಣೋ. ಒಂದು ನಿಮಿಷ ಹಂಗೆ ಇರು. ಸೂರಜ್, ಇನ್ನು ಅರ್ಧ ಗಂಟೆಲಿ ಮಂಜು ಫೋನ್ ಮಾಡ್ತಾಳೆ. ಏನು? ಮಂಜು ಫೋನ್ ಬರುತ್ತಾ? ಹೌದು, ಮಾಡ್ತಾಳೆ. ಲೈನ್ ಸಿಗ್ತಾ ಇಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮಂಜು ಮಾಡ್ತಾಳೆ ಅಂತ ಮನೇಲಿ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರೋ. ಮಂಜು ಇನ್ನು ಅರ್ಧ ಗಂಟೆಲಿ ಫೋನ್ ಮಾಡಂಗೆ ನಾನು ಮಾಡ್ತೀನಿ. ಸರಿ ಕಣೋ, ಬಾಯ್. ಸೂರಜ್. ಹಾಂ, ಬಂದೆ. ಸುರೇಖಾ. ಓ, ನೀವಾ? ಅದು ಒಂದು ಫೋನ್ ಮಾಡಬೇಕಾಗಿತ್ತು. ಮಂಜು ವಾಯ್ಸ್ ತಾನೆ? ಹೌದು ಮೇಡಮ್. ನಾನು ಅರ್ಜೆಂಟ್ ಡಬ್ಬಿಂಗ್ ಹೋಗಬೇಕಿತ್ತು. ಈವ್ನಿಂಗ್ ಆದರೆ ಆಗುತ್ತಾ? ಈವ್ನಿಂಗಾ? ಇಲ್ಲ ಮೇಡಮ್, ತುಂಬ ಅರ್ಜೆಂಟ್ ಇದೆ ಮೇಡಮ್. ಪ್ಲೀಸ್, ಈಗಲೇ ಆಗಬೇಕು. ತುಂಬ ಅರ್ಜೆಂಟಾ? ಪ್ಲೀಸ್ ಮೇಡಮ್. ಪ್ಲೀಸ್ ಮೇಡಮ್, ತುಂಬ ಅರ್ಜೆಂಟ್ ಇದೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಇಲ್ಲ, ಒಂದು ನಿಮಿಷ. ಹಲೋ, ಪಂಕಜ, ಪ್ಲೀಸ್ ನಾನು ಒಂದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಪ್ಲೀಸ್ ಹೇಗಾದರೂ ಮ್ಯಾನೇಜ್ ಮಾಡ್ತೀಯಾ ಪ್ಲೀಸ್? ಓಕೆ, ಥ್ಯಾಂಕ್ಸ್, ಬಾಯ್. ಇನ್ನೊಂದು 5 ನಿಮಿಷ ಬರೋದು ಲೇಟ್ ಆಗಿದ್ದರೂ ನಾನು ಹೋಗ್ಬಿಡ್ತಿದ್ದೆ. ಸರಿ, ಬನ್ನಿ. ಥ್ಯಾಂಕ್ ಯು ಮೇಡಮ್.
ಓಕೆ ಏನಾದರೂ ಮ್ಯಾಟ್ರ್ ಇದೆಯಾ? ಮ್ಯಾಟ್ರ್ ಅಂಥದ್ದೇನೂ ಇಲ್ಲ ಮೇಡಮ್. ಲಾಸ್ಟ್ ಟೈಮ್ ಮಾತಾಡಿದ್ರಲ್ಲ ಮಾಮೂಲಿ ಹಾಗೆ ಮಾತಾಡಿ, ಆದರೆ 1 ಪಾಯಿಂಟ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಅಂಜುಗೆ ಮಗು ಆದಮೇಲೆ ಮಗುನ ವೀಡಿಯೋ ಕಾನ್ಫರೆನ್ಸಲ್ಲಿ ತೋರಿಸ್ತೀರಾ ಅಂತ ಹೇಳಿ ಇನ್ನೊಂದು ಮ್ಯಾನೇಜ್ ಮಾಡಿ ಮೇಡಮ್ ಪ್ಲೀಸ್. ಓಕೆ ನಂಬರ್ ಕೊಡಿ. ನಿಮಗೆ ಆ ಬಾಟಲ್ ಗ್ರೀನ್ ಸಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಲೋ ಮಂಜು, ಕೇಳಿಸ್ತಿಲ್ವಾ? ಮಂಜು ಹಲೋ ಹಲೋ ಅತ್ತೆ, ಲೈನೇ ಸರಿ ಇಲ್ಲ ಅನ್ಸುತ್ತೆ. ಒಂದ್ಸರಿ ಹಲೋ ಅಂದ್ಲು, ಯಾಕೋ ಕನೆಕ್ಟ್ ಆಗ್ತಿಲ್ಲ ಈಗ. ಲೈನ್ ಸಿಗೋವರೆಗೂ ಟ್ರೈ ಮಾಡ್ತಾನೆ ಇರು, ಸುಮ್ಮನಿರ್ಬೇಡ. ಏನಾಯ್ತು? ಕನೆಕ್ಟ್ ಆಗ್ತಿಲ್ಲ ಕಣ ಮಂಜು. ಮತ್ತೆ ಟ್ರೈ ಮಾಡಪ್ಪ. ಹಲೋ ಮಂಜುನಾ? ಹಲೋ ಸೂರಜ್, ಅರುಣ್ ಮಾತಾಡ್ತಿದ್ದೀನಿ. ಇವಾಗ ಮಂಜು ಥರ ಮಾತಾಡ್ತಾರೆ. ನೀನು ಮಂಜು ಜೊತೆನೇ ಮಾತಾಡೋ ಥರ ಮಾತಾಡಿ ವಿಜಯಲಕ್ಷ್ಮಿ ಮೇಡಮ್ ಕೈಲಿ ಫೋನ್ನ ಕೊಡು. ಓಕೆ ಮೇಡಮ್, ಫೋನ್. ಹಲೋ ಹಲೋ ಮಂಜು, ನೀನು ಚೆನ್ನಾಗಿದೆ ತಾನೇ? ನಾನು ಸೂಪರ್ ಆಗಿದ್ದೀನಿ. ಅಲ್ಲಿನ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಿದೆ ತಾನೇ? ಕೊಡಪ್ಪ ಸೂರಜ್, ನಾನು ಮಾತಾಡ್ತೀನಿ. ಒಂದು ನಿಮಿಷ, ಅತ್ತೆ ಕೊಡ್ತೀನಿ. ಅತ್ತೆ ತಗೊಳ್ಳಿ. ಹಲೋ ಮಂಜು. ಅಮ್ಮ ಹೇಗಿದ್ದೀರಾ? ಏನಮ್ಮ ಮಂಜು, ಒಂದು ಫೋನ್ ಇಲ್ಲ, ಸುದ್ದಿ ಇಲ್ಲ. ನಾನು ಅಂಜು ಯಾರು ನಿನಗೆ ನೆನಪೇ ಆಗೋದಿಲ್ವಾ? ನಾವಂತೂ ನಿನ್ನನ್ನು ತುಂಬಾ ನೆನ್ಸ್ಕೋತೀವಿ ಗೊತ್ತಾ? ನೀವು ನನ್ನ ಚಿಂತೆ ಬಿಟ್ಬಿಡಿ ಅಮ್ಮ, ಅಂಜು ಕಡೆ ಗಮನ ಕೊಡಿ. ಮಂಜು, ಮಾತು ಬೇಡ ಅನ್ನಲ್ಲ, ಮಾತಾಡ್ಬೇಡ, ನನ್ನ ಮಾತು ಕೇಳಿಸ್ಕೊ. ಅಲ್ಲಮ್ಮ, ಅದ್ ಏನ್ ವ್ಯವಹಾರ ಇದೆಯೋ ಅಲ್ಲಿಗೆ ಸ್ಟಾಪ್ ಮಾಡಿ ನೀನ್ ಇಲ್ಲಿಗೆ ಬಂದ್ಬಿಡು. ನಮ್ಮನ್ನೆಲ್ಲ ಬಿಟ್ಟು ದೂರ ಬಾಳೋಂತ ಕರ್ಮ ಏನ್ ನಿನಗೆ? ಆ ಮಗು ಆದ್ಮೇಲೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನನ್ನ ಮಗು ತೋರಿಸ್ಬೇಕು. ಅಂದ್ರೆ ನೀನಿಗ್ ಬರಲ್ಲ ಅಂತ ಹೇಳ್ತಾ ಇದೀಯ ಮಂಜು? ನಾನೀಗ ಫೋನ್ ಅಂಜುಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ. ನಾನು ಹೇಳೋದ್ ಕೇಳಿಸ್ಕೊ, ಮಾತಾಡ್ಬೇಡ ನೀನು. ಈ ತಿಂಗಳು 23ನೇ ತಾರೀಕು ಶುಕ್ರವಾರ ಸೀಮಂತ ಇಟ್ಕೊಂಡಿದ್ದೀನಿ. ಫಂಕ್ಷನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದೀವಿ ಮಂಜು. ಮುಖ್ಯವಾಗಿ ನೀನು ಇರ್ಲೇಬೇಕು. ಅದಕ್ಕೆ ನಿನ್ನ ಬಿಸ್ನೆಸ್ನೆಲ್ಲ ಪಕ್ಕಕ್ಕಿಟ್ಟು 3 ದಿನ ಮುಂಚೆನೆ ಬಾ, ಅರ್ಥ ಆಯ್ತಾ? ಅಂಜು ಸೀಮಂತನ ಒಳ್ಳೇದೇ, ಅದು ಈಗ ಮಾಡ್ಬೇಕಾದ್ದೆ ಅಲ್ವಾ, ಅದ್ರಲ್ಲೇನು? ಆದ್ರೆ ಈ ಸೀಮಂತಕ್ಕೆ ಮಂಜು ಬರಲೇಬೇಕಂತೆ.